ಅದು ದೇಶದಲ್ಲೇ ಇರುವಂತಹ ಅಪರೂಪದ ಏಕೈಕ ಕಪ್ಪು ಮರಳಿನ ಕಡಲ ತೀರ. ಆದರೆ ಇದೀಗ ಈ ಅದ್ಭುತವಾದ ಕಡಲ ತೀರದ ಮೇಲೆ ಕಳ್ಳರ ಕಣ್ಣು ಬಿದ್ದಿದೆ. ದಂಧೆಕೋರರು ಅಕ್ರಮವಾಗಿ ಗೋವಾಗೆ ಕಪ್ಪು ಮರಳನ್ನ ಸಾಗಿಸಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಕಡಲ ತೀರದಲ್ಲಿ ದಂಧೆಕೋರರ ಹಾವಳಿ. ಗೋವಾಗೆ ಕಪ್ಪು ಮರಳು ಅಕ್ರಮ ಸಾಗಾಟ. ಸಾಮಾನ್ಯವಾಗಿ ಬಿಳಿ ಮತ್ತು ಹೊಂಬಣ್ಣದ ಮರಳಿನ ಬೀಚ್ ಅನ್ನ ನೋಡಿರ್ತೇವೆ, ಆದ್ರೆ ಕಪ್ಪು ಮರಳಿನ ಬೀಚ್ ನೋಡಿರೋದು ತೀರಾ ಕಡಿಮೆ. ಇದು ದೇಶದ ಏಕೈಕ ಕಪ್ಪು ಮರಳಿನ ಕಡಲ ತೀರ. ಕಾರವಾರ ಗ್ರಾಮ್ಯ ಭಾಷೆಯಲ್ಲಿ ತೀಳಮಾತಿ ಅಂತಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದ ಮಾಜಾಳಿಯಲ್ಲಿ ಈ ಕಡಲ ತೀರ ಇದೆ. ಈ ಅಪರೂಪದ ಕಡಲ ತೀರಕ್ಕೆ ಈಗ ಕಳ್ಳಕಾಕರ ಕಾಟ ಶುರುವಾಗಿದೆ. ಗೋವಾ ರಾಜ್ಯಕ್ಕೆ ಕಪ್ಪು ಮರಳನ್ನ ಅಕ್ರಮವಾಗಿ ಸಾಗಿಸ್ತಾ ಇರೋ ಆರೋಪ ಕೇಳಿ ಬಂದಿದೆ. ಈ ಅಪರೂಪದ ಕಡಲ ತೀರದ ಕಪ್ಪು ಮರಳಿನ ಮೇಲೆ ಅಕ್ರಮ ದಂಧೆಕೋರರ ಕಣ್ಣು ಬಿದ್ದಿದೆ. ಅಕ್ವೇರಿಯಂ ನಿರ್ಮಾಣದಲ್ಲಿ ಶೃಂಗಾರಕ್ಕೆ ಹಾಗೂ ಕಟ್ಟಡ ನಿರ್ಮಾಣದ ಶೃಂಗಾರಕ್ಕೆ ಈ ಕಪ್ಪು ಮರಳನ್ನ ಬಳಸಲಾಗುತ್ತೆ. ಹೀಗಾಗಿ ಖದೀಮರು ಮಧ್ಯರಾತ್ರಿ ಬೋಟ್ಗಳ ಮೂಲಕ ಕಪ್ಪು ಮರಳು ಸಾಗಾಟ ಮಾಡ್ತಿದ್ದಾರೆ ಎನ್ನಲಾಗಿದೆ. ಕೆಲವರು ಸ್ಥಳೀಯರ ಕೈಗೂ ಸಿಕ್ಕಿ ಬಿದ್ದಿದ್ದಾರಂತೆ. ಕಪ್ಪು ಮರಳಿನ ಕಡಲ ತೀರ ಬಿಳಿ ಮರಳಿನ ಕಡಲ ತೀರವಾಗ್ತಾ ಇದೆ ಅಂತ ಸ್ಥಳೀಯರು ಕಳವಳ ವ್ಯಕ್ತಪಡಿಸುತ್ತಿದ್ದಾರೆ. ಕಳೆದ 5 ವರ್ಷಕ್ಕೆ ಹೋಲಿಸ್ಲಿಕ್ಕೆ ಹೋದ್ರೆ ಈಗ ಕಪ್ಪು ಮರಳಿನ ತೀರದಲ್ಲಿ ಕಪ್ಪು ಮರಳೇ ಕಡಿಮೆ ಆಗ್ತಾ ಬರ್ತಾ ಇರೋದು ನಮ್ಗೆ ಹೋದವರಿಗೆ ಕಾಣ್ತಾ ಇದೆ. ಯಾಕಂದ್ರೆ ಅಲ್ಲಿರೋ ಮರಳೇ ಕಾಣೆ ಆಗ್ತಾ ಇದೆ. ಅದಕ್ಕೆ ಬರ್ತಾರೆ ಅವರು ಆ ಮರಳನ್ನ ತಗೊಂಡು ಹೋಗ್ತಾ ಇದ್ದಾರೆ. ಈ ಕೆಲವೊಂದು ಅಕ್ವೇರಿಯಂಗೆ ಬಳಸಲಿಕ್ಕೆ ಬೇರೆ ಗೋವಾ ರಾಜ್ಯದವರು ಇರ್ಬೋದು, ಬೇರೆಯವರು ಆಮೇಲೆ ತಮ್ಮ ಅಲಂಕಾರಿಕ ವಸ್ತುವಾಗಿ ಅದನ್ನ ಬಳಸಲಿಕ್ಕೆ ಅಲ್ಲಿರುವಂತಹ ಕಪ್ಪು ಸಣ್ಣ ಸಣ್ಣ ಕಲ್ಲುಗಳು ಮತ್ತೆ ಆ ಕಪ್ಪು ಮರಳು ಏನಿದೆ ಅದನ್ನೆಲ್ಲ ಕದ್ದು ಸಾಗಿಸ್ತಾ ಇದ್ದಾರೆ. ಕಾರವಾರದಲ್ಲಿ ಅಭಿವೃದ್ಧಿಗೆ ಹಲವು ಅವಕಾಶಗಳಿದ್ರೂ ಈ ಅಪರೂಪದ ಕಪ್ಪು ಮರಳಿನ ಕಡಲ ತೀರ ಮಾತ್ರ ಅಭಿವೃದ್ಧಿ ಕಾಣದೆ ಕಳ್ಳಕಾಕರ ಪಾಲಾಗ್ತಾ ಇದೆ. ಇದಕ್ಕೆಲ್ಲ ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯವೇ ಕಾರಣ ಅನ್ನೋದು ಸ್ಥಳೀಯರ ಆರೋಪ. ಕಪ್ಪು ಮರಳು ಅಲ್ಲಿನ ಕಳ್ಳ ಸಾಗಾಣಿಕೆದಾರರ ಪಾಲಾಗ್ತಾ ಇದೆ. ಈ ತೀಳಮಾತಿ ಬೀಚ್ ಅಂದ್ರೆ ಇದು ತುಂಬಾ ಜನರಿಗೆ ಇದ್ರ ಬಗ್ಗೆ ಗೊತ್ತಿಲ್ಲ. ಕರ್ನಾಟಕದಲ್ಲಿರೋ ಬೀಚು ಗೋವಾ ಮತ್ತು ಕಾರವಾರದ ಮಧ್ಯದಲ್ಲಿ ಇದೆ. ಅದು ಕಾರವಾರ ತಾಲೂಕಿನಲ್ಲಿದೆ. ಈ ಬೀಚು ಅಂದ್ರೆ ಭಾರತದ ಬೇರೆ ಯಾವ ಭಾಗದಲ್ಲೂ ಕಪ್ಪು ಮರಳಿರೋ ಬೀಚಸ್ ನೋಡೋದಕ್ಕೆ ಸಿಗೋದಿಲ್ಲ. ಅಂತ ಬೀಚ್ ಅನ್ನು ನಾವು ಕಾದುಕೊಳ್ಬೇಕಾಗಿತ್ತು. ಒಟ್ನಲ್ಲಿ ಕಾರವಾರದ ಕಪ್ಪು ಮರಳಿನ ಕಡಲ ತೀರದಲ್ಲಿ ತುರ್ತು ಅಭಿವೃದ್ಧಿ ಆಗಬೇಕಿದೆ. ಇಲ್ಲದಿದ್ರೆ ಮುಂದೊಂದು ದಿನ ಕಪ್ಪು ಮರಳಿನ ಕಡಲ ತೀರ ನೆನಪಾಗೇ ಉಳಿಯಲಿದೆ. ದರ್ಶನ್ ನಾಯ್ಕ್, ನ್ಯೂಸ್ 18 ಕಾರವಾರ.